ನಮಸ್ಕಾರ ಎಲ್ಲರಿಗೂ. ಕುಂಭ ವಿವಾಹ ಹಾಗೆ ಕದಳಿ ವಿವಾಹ ಈ ಥರ ಆಚರಣೆಯನ್ನು ನಮ್ಮ ಸಮಾಜದಲ್ಲಿ ಬಹಳಷ್ಟು ಕಡೆ ನಡೀತಾನೆ ಇದೆ. ಇದು ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಇದುವರೆಗೂ ಕರೆಕ್ಟಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದರಲ್ಲೂ ಕೂಡ ಈ ಮದುವೆ ಅಂತ ಬಂದರೆ ಸಮಸ್ಯೆ ಹುಡುಕೋದು ಫಸ್ಟಲ್ಲಿ ಈ ಥರ ಯಾರಾದರೂ ಒಬ್ಬರ ಹತ್ರ ನಾವು ಕೇಳಕ್ಕೆ ಹೋಗಿರ್ತೀವಿ, ಏನಾದರೂ ಸಮಸ್ಯೆ, ಅದರಲ್ಲೂ ಕೂಡ ಮದುವೆ, ಈ ಥರ ಒಂದು ಕದಳಿ ವಿವಾಹ ಅಥವಾ ಕುಂಭ ವಿವಾಹ ಮಾಡಿಸ್ಬಿಟ್ರೆ ಸರ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಸೊ ಕುಂಭ ವಿವಾಹ ಅಂದರೆ ಏನು? ಮಡಿಕೆಗೆ ತಾಳಿ ಕಟ್ಟಿ ಅದನ್ನು ಒಂದು ರೀತಿ ಆಚರಣೆ ಟೈಪ್ ಮಾಡ್ತಾರೆ. ಅದೇ ಕದಳಿ ವಿವಾಹ ಅಂದರೆ ಬಾಳೆಯ ಒಂದು ಗಿಡಕ್ಕೆ ಅದು ಕೂಡ ತಾಳಿ ಕಟ್ಟಿ ಒಂದು ರೀತಿ ಆಚರಣೆ. ಈ ಥರ ಮಾಡೋದ್ರಿಂದ ಮದುವೆ ಆಗುತ್ತಾ ಅಥವಾ ಅವರ ಜೀವನ ಸುಖವಾಗಿರುತ್ತಾ? ಈ ಥರ ಬಹಳಷ್ಟು ಜನ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದರೂ ಕೂಡ ಅದರಲ್ಲಿ ಏನೂ ಇಲ್ಲ. ಇವತ್ತು ಎಷ್ಟೋ ಜನ ಇವತ್ತು ಸಫರ್ ಪಟ್ಟಿದ್ದಾರೆ. ಸರ್ ನಾವು ಅದನ್ನು ಮಾಡಿಸಿದ್ದೀವಿ, ಇದನ್ನು ಮಾಡಿಸಿದ್ದೀವಿ, ಆ ಪೂಜೆ ಈ ಪೂಜೆ ಬಹಳಷ್ಟು ಮಾಡಿಸಿದ್ದೀವಿ, ಆದರೂ ಕೂಡ ನಮ್ಮ ಪರಿಸ್ಥಿತಿ ಮನಸ್ಥಿತಿ ಹಾಗೇ ಇರುತ್ತೆ. ಸೊ ಪ್ರತಿಯೊಂದು ನಾವೇನಾದರೂ ಮಾಡಿಸಿದ ತಕ್ಷಣ ನಮಗೆ ರಿಸಲ್ಟ್ ಕೊಡೋದಾಗಿದ್ರೆ ಇವತ್ತು ನಮ್ಮನ್ನು ಹಿಡಿಯೋರೋ ಇದ್ದಿಲ್ಲ. ಆದರೆ ನಮ್ಮ ಜನಕ್ಕೆ ನಾವೇನೇ ಹೇಳಿದ್ರು ಕೂಡ ತಲೆಗೆ ಹೋಗಲ್ಲ. ಏನಕ್ಕಪ್ಪ ಅಂತಂದರೆ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ, ಕರ್ಮ ಅಂತ, ಅದನ್ನು ಹಣೆ ಬರ ಅಂತ ಕರಿತೀನಿ. ಹಣೆ ಬರನ ಯಾರೂ ಚೇಂಜ್ ಮಾಡೋದಕ್ಕೆ ಆಗಲ್ಲ ಸ್ವಾಮಿ. ಹಾಗೆ ನೀವೇನಾದರೂ ಕುಂಭ ವಿವಾಹ, ಈ ಕದಳಿ ವಿವಾಹ ಈ ಥರ ಮಾಡಿಸೋದ್ರಿಂದ ನಿಮ್ಮ ಜಾತಕನ ಬದಲಾವಣೆ ಆಗುತ್ತಾ? ಖಂಡಿತ ಇಲ್ಲ. ನಿಮ್ಮ ಪರಿಸ್ಥಿತಿ ಅದೇ ಇರುತ್ತೆ. ಮನಸ್ಥಿತಿಗೆ ಬದಲಾವಣೆಗೆ ಅಷ್ಟೇ ಅದು, ಆದರೆ ಜಾತಕ ಬದಲಾವಣೆ ಆಗೋದಿಲ್ಲ, ಹಾಗೇ ಇರುತ್ತೆ. ಅದನ್ನು ನಾವು ಎಲ್ಲಿ ನೋಡ್ಕೋಬೇಕು? ನಮ್ಮ ಜಾತಕನ ದಶ ಮೇಲೆ ನಿಂತಿರುತ್ತೆ. ಭುಕ್ತಿ ಅಂತರ್ಭುಕ್ತಿ ಬರುವಂಥ ಅಲ್ಲಿ ಈವೆಂಟ್ ವೈಸ್ ನಾವು ಹೋಗ್ಬೇಕು. ಸೊ ಅಲ್ಲಿ ನಮಗೆ ಬರುವಂಥದ್ದು ಗುಡ್ ಟೈಮ್ ಬ್ಯಾಡ್ ಟೈಮ್ ಇಷ್ಟೇ ಹೇಳ್ಬೇಕು ನಾವು. ಅದು ಬಿಟ್ಟು ಆ ಪೂಜೆ ಈ ಪೂಜೆ ಅಂತ ಹೇಳಿ ಜನಗಳನ್ನ ನಾವು ದಾರಿ ತಪ್ಪಿಸ್ತಾ ಇದ್ದೀವಿ. ಅಂದರೆ ಕೆಲವು ಜ್ಯೋತಿಷ್ಯರು ಅಂತೇಳಿ ನೀವೆಲ್ಲ ಕಡೆ ಹೋಗಿರ್ತೀರ, ಗೊತ್ತಿರುತ್ತೆ. ನಾವೆಲ್ಲ ಎಜುಕೇಟೆಡ್ ಆಗಿರ್ತೀವಿ, ಅನ್ಎಜುಕೇಟೆಡ್ ಹತ್ರ ಹೋಗಿ ಕೇಳ್ತೀವಿ. ಅವ್ರಿಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ, ಕನ್ನಡ ಓದಕ್ಕೆ ಬರಲ್ಲ, ಅಂಥರ ಹತ್ರ ಹೋಗಿ ನಮ್ಮ ಒಂದು ಪ್ರಿಡಿಕ್ಷನ್ ಬಗ್ಗೆ ನಾವು ಕೇಳ್ತೀವಿ. ಇದು ನಮ್ಮ ಒಂದು ಸಮಾಜದಲ್ಲಿ ನಡೀತಿರೋದು. ಅದರಲ್ಲಿ ಕೂಡ ಈ ಟಿ ವಿಲಿ ಬರ್ತಾ ಇದ್ದಾರೆ ಸಾಕಷ್ಟು ಜನ, ರಾಶಿ ಭವಿಷ್ಯ ಸಾಕು ಬಾಯಿ ತಗೊಂಡು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನನ್ನ ರಾಶಿ ಇದೆಯಾ ಅಂತ. ಸೊ ರಾಶಿ ಅನ್ನೋದು ಕುಪ್ಪೆ, ಒಂದು ಗುಂಪು. ಅದರಲ್ಲಿ ನಾವು ವೈಯಕ್ತಿಕವಾಗಿ ನಾವು ಆರೋಸ್ಕೋಪ್ ಮೇಲೆ ನೋಡಬೇಕು. ಅದು ಜನರಲ್ ಆಗಿ ಹೇಳ್ತಾರೆ, ಆದರೆ ನಮ್ಮ ಜನ ಅದನ್ನೇ ಜಾಸ್ತಿ ನೋಡೋದು. ಅದಕ್ಕೆ ಲಕ್ಷಗಟ್ಟಲೆ ವ್ಯೂಸ್, ಇಂಥದಕ್ಕೆ ಕಾನ್ಸಂಟ್ರೇಷನ್. ಸೊ ಫಸ್ಟು ಯಾವುದೇ ಆಗಲಿ ಈ ಕುಂಭ ವಿವಾಹ ಹಾಗೆ ಕದಳಿ ವಿವಾಹದಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ, ಅದನ್ನು ನೋಡ್ತಾ ಇದ್ದರೆ ಅದರಲ್ಲಿ ಯಾವ ಥರದ್ದು ಅದರಲ್ಲಿ ವಿಜ್ಞಾನವೂ ಇಲ್ಲ, ಹಾಗೆ ಅದರಲ್ಲಿ ಆಧ್ಯಾತ್ಮಿಕನೂ ಇಲ್ಲ, ಎಲ್ಲ ಕಮರ್ಷಿಯಲ್. ಈ ಥರ ಒಂದು ಪೂಜೆ ಮಾಡಿದ ತಕ್ಷಣ ಮಾಡೋರಿಗೆ ಒಂದು ದುಡ್ಡು ಬರುತ್ತೆ, ಖರ್ಚು ಆಗುತ್ತೆ ಅಷ್ಟೇ. ಅವರಿಗೆ ಒಂದು ರೀತಿ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಸೊಸೈಟಿಗೆ. ದಯವಿಟ್ಟು ಈ ಥರ ಆಚರಣೆನ ಯಾರು ಮಾಡ್ಕೋಬೇಡಿ. ಫಸ್ಟು ನಿಮ್ಮ ಜಾತಕದಲ್ಲಿ ಯೋಗ ಇದೆಯಾ ಅದನ್ನು ನೋಡ್ಕೊಳ್ಳಿ. ಎಲ್ಲಿದೆ ಅದೇ ನಿಮ್ಮ ಜಾತಕದಲ್ಲಿ ನೀವು ಕರೆಕ್ಟಾಗಿ ಇಂಡಿಕೇಟ್ ಕೊಡಿ. ಏನಕ್ಕಪ್ಪ ಅಂತಂದರೆ ಇವತ್ತೆಲ್ಲ ಈ ಡ್ರೆಸ್ಗಳು ಹಾಕೊಂಡಿರ್ತಾರಲ್ಲ, ಫ್ಯಾನ್ಸಿ ಡ್ರೆಸ್, ಅಂಥವ್ರ ಹತ್ರ ಜಾಸ್ತಿ ಹೋಗ್ತಾರೆ. ನಾವು ಕಾಮನ್ ಆಗಿ ಕ್ಯಾಶುವಲ್ ಡ್ರೆಸ್ಸಾಗಿ ಇರ್ತೀವಿ. ಆದರೆ ನಮ್ಮನ್ನು ನೋಡಿದ್ರೆ ಯಾರು ಒಂದು ಗುರು, ಒಬ್ಬ ಸ್ವಾಮಿ ಅಥವಾ ಬೇರೆ ಥರ ನಮ್ಮನ್ನು ಯಾರೂ ಫೀಲ್ ಮಾಡಲ್ಲ. ಇವೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿರ್ತಾರೆ, ಅಂಥವ್ರಿಗೆ ಜಾಸ್ತಿ ಬೆಲೆ. ಅವ್ರಿಗೇನು ನೋಡಿದ ತಕ್ಷಣ ಖಾಲಿ ಬೀಳೋದೇನು ಒಂಥರ ಪೂಜನೀಯ. ಈ ಥರ ನಮ್ಮ ಸಮಾಜದಲ್ಲಿ ಕೂತ್ಕೊಂಡಿದೆ. ಅದರಲ್ಲೂ ಕೂಡ ಟಿ ವಿಲಿ ಬರೋರೆಲ್ಲ ನೋಡ್ತಾರೆ ಇರ್ತೀರ, ಅರ್ಧ ಭಯ ಹುಡ್ಸೋದೇ ಜಾಸ್ತಿ. ಅವ್ರು ಏನಾದರೂ ನೀವು ಕೇಳಕ್ಕೆ ಹೋದರೆ ₹1,00,000 ಮೇಲೇ ಹೇಳ್ತಾರೆ. ಪೂಜೆಯಿಂದ ಯಾವ ಸಮಸ್ಯೆ ಬಗೆಹರಿಯುವುದಿಲ್ಲ, ತಲೆಗಿಟ್ಕೊಳ್ಳಿ. ಅದಕ್ಕೆ ನಮ್ಮ ಧರ್ಮದಲ್ಲಿ ಭಗವದ್ಗೀತೆ ಭಾಳಷ್ಟು ಚೆನ್ನಾಗಿ ಅದರಲ್ಲಿ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ನಿಮ್ಮ ಹಣೆ ಬರನ ಚೇಂಜ್ ಮಾಡೋದಿಲ್ಲ. ಅದರಲ್ಲಿ ಕೊಟ್ಟಿರೋದು ಕೂಡ ಕರ್ಮನೆ, ಪರಿಹಾರ ಅಲ್ಲ ಸ್ವಾಮಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಇವತ್ತೆಲ್ಲ ಪರಿಹಾರ ಅಂತೇಳಿ ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಆದರೆ ಪರಿಹಾರ ಅನ್ನೋದು ಎಲ್ಲೂ ಇಲ್ಲ. ಜಸ್ಟ್ ಇಂಡಿಕೇಟ್ ಅಷ್ಟೇ. ನಾವು ಹೋಗೋ ದಾರಿನ ಸ್ವಲ್ಪ ನಮಗೆ ಗೈಡೆನ್ಸ್ ಕೊಡುತ್ತಷ್ಟೇ. ಈ ರೂಟ್ ಹೋಗ್ಬೇಕಾ, ಈ ರೂಟ್ ಹೋಗ್ಬೇಕಾ, ಅದನ್ನು ನೋಡ್ಕೊಂಡು ಹೋಗ್ಬೇಕಷ್ಟೇ. ಯಾವುದನ್ನು ಸ್ಟಾಪ್ ಮಾಡೋಕ್ಕೆ ನಮ್ಮ ಕಂಟ್ರೋಲ್ ನಮ್ಮಲ್ಲಿ ಇಲ್ಲ.
ಹಾಗೆ ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಶಕ್ತಿ ಇಲ್ಲ. ಜಸ್ಟ್ ನಮ್ಮ ಪಾತ್ ಅಂದರೆ ನಮ್ಮ ಒಂದು ಹಣೆಬರಹ ಹೇಗಿದೆ, ಅದನ್ನು ಹೇಗೆ ನೋಡ್ಕೊಂಡು ಹೋಗಬೇಕು, ಅದರಲ್ಲಿ ಬರೋಂಥ ಸ್ವಲ್ಪ ಅಪ್ಡೇಟ್ಸ್ಗೆ ಅಷ್ಟೇ ನಮಗೆ ಕೊಟ್ಟಿರೋದು. ಅದು ಬಿಟ್ಟರೆ ಪ್ರತಿಯೊಂದು ನಾವೇನಾದರೂ ಪೂಜೆ ಮಾಡಿಸೋದ್ರಿಂದ ನಮ್ಮ ಹಣೆಬರಹ ಬದಲಾವಣೆ ಆಗುತ್ತಾದರೆ ಇವತ್ತು ನಾವು ಏನು ಬೇಕಾದ್ರೂ ಮಾಡಿಸ್ಬೋದು. ಒಂದು ಪೂಜೆ ಮಾಡಿದ ತಕ್ಷಣ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದ್ರೆ ಇವತ್ತು ಏನು ಬೇಕಾದ್ರೂ ಮಾಡಿಸೋದು. ಆ ಥರ ಯಾವುದೂ ಇಲ್ಲ. ಆ ಥರ ಯಾವುದೇ ಥರದ್ದು ನೀವು ಪೂಜೆ ಗೀಜೆ ಏನಾದರೂ ಮಾಡೋದಾದರೆ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಮಂತ್ರಕ್ಕೆ ಹೆಚ್ಚಾಗಿ ಆದ್ಯತೆ ಕೊಡಿ. ಮಂತ್ರದಲ್ಲಿ ಶಕ್ತಿ ಭಾಳ ಇದೆ. ಮಂತ್ರ ಯಾರೂ ಹೇಳೋದಿಲ್ಲ. ಅದೇ ಪೂಜೆ ಅಂದರೆ ಸಾಕಷ್ಟು ಖರ್ಚು ಮಾಡಿಸ್ತಾರೆ. ಅದಕ್ಕೆ ಹೇಳ್ತಿರೋದು. ಆಮೇಲೆ ನೀವೇ ಹೇಳ್ತೀರಾ, ಆಮೇಲೆ ನೀವೇ ಬೈಕ್ ಕೊಡ್ತೀರ. ಸೊ ದಯವಿಟ್ಟು ಈ ಥರ ಆಚರಣೆಗಿಂತ ಫಸ್ಟ್ ನಿಮ್ಮ ಹಾರೋಸ್ಕೋಪ್ ಜಾತಕ ಅಥವಾ ಏನೂ ಬೇಡ, ಹಾಗೆ ಎದ್ಬಿಟ್ರೆ ಸಾಕು, ತೊಂದರೆ ಇಲ್ಲ. ನಿಮ್ಮ ಮನೆ ಬರೆದು ಏನಾಗುತ್ತೋ ಅದು ಹಾಗೇ ಆಗುತ್ತೆ. ಅದನ್ನು ತಲೆನೇ ಕೆಡಿಸ್ಕೋಬೇಡಿ. ಸೊ ಇದು ಇವತ್ತಿನ ಒಂದು ವಿಚಾರದಲ್ಲಿ ನಿಮಗೆ ತಿಳಿಸ್ತಿರೋದು. ಸರ್ವೇ ಜನ ಸುಖಿನೋ ಭವಂತು.